ನನ್ನ ಹೆಸರು ವನಜಾ ಅಂತ. ನಾನು ಈ ಪ್ರಾಡಕ್ಟ್ 2 ಮಂತ್ಸ್ ಆಯ್ತು. ನನ್ಗೆ ನೀ ಪೇನು ಮತ್ತೆ ಬ್ಯಾಕ್ ಪೇನು ಮತ್ತೆ ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಅನ್ನ ಗಾಯತ್ರಿ ಮೇಡಮ್ ಕಡೆಯಿಂದ ನಾನು ತಗೊಂಡಿದ್ದು. ಆಕ್ಚುಲಿ ಏನಂದ್ರೆ ನನಗೆ 1 or 2 ಡೇಸ್ಗೆ ಗ್ಯಾಸ್ಟ್ರಿಕ್ ಅನ್ನೋದು ಕಂಟ್ರೋಲ್ ಆಯ್ತು. ಆಕ್ಚುಲಿ ನನಗೆ ಅದನ್ನ ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ನನ್ಗೆ ಗ್ಯಾಸ್ಟ್ರಿಕ್ ಇತ್ತು ಅಂತ. ಬಟ್ ಮತ್ತೆ ಏನಾಗ್ತಾ ಇತ್ತು ಅಂದ್ರೆ ಚೆಸ್ಟ್ ಎಲ್ಲ ಪೇನ್ ಬರ್ತಿತ್ತು ಗ್ಯಾಸ್ಟ್ರಿಕ್ ಇಂದ. ಅದನ್ನ 1 ಡೇಸ್ ನಾನು ಯೂಸ್ ಮಾಡಿದಷ್ಟೇ. ನೆಕ್ಸ್ಟ್ ಡೇಟ್ಗೆ ನನ್ಗೆ ಅದು ಫ್ರೀ ಅನ್ನಿಸ್ಬಿಡ್ತು. ಏನು ನನ್ಗೇನೋ ಒಂಥರ ಚೇಂಜಸ್ ಆಯ್ತು ಅಂತ ಅಂದ್ಬಿಟ್ಟು. ಆಮೇಲೆ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಪ್ರತಿದಿನ ನಮ್ಮಲ್ಲಿ ಬೇರೆ ಬೇರೆ ಏನೇ ಪ್ರಾಬ್ಲಮ್ಸ್ ಇತ್ತು ಅನ್ನೋದು ನಮ್ಗೆ ಅವಾಗ ಅದನ್ನ ಯೂಸ್ ಮಾಡೋ ತನಕ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದ್ ಪೇನ್ ಬರ್ಬೇಕು ಅಂದ್ರೆ ನಮ್ ಬಾಡಿನಲ್ಲಿ ಜಾಸ್ತಿ ಆದಾಗ ಮಾತ್ರ ನಮ್ಗೆ ಇದಿದೆ ಅಂತ ಅನ್ಸುತ್ತೆ. ಬಟ್ ಈ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಿದಾಗ ನಮ್ಗೆ ಅದು ಕಮ್ಮಿ ಆದ್ಮೇಲೆ ಗೊತ್ತಾಗುತ್ತೆ ನಮ್ಮಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅಂತ ಅಂದ್ಬಿಟ್ಟು. ಹಾಗಾಗಿ ನನ್ಗೆ ಈಗ ಬ್ಯಾಕ್ ಕಮ್ಮಿ ಆಗಿದೆ, ಕಾಲ್ಗೆ ಮತ್ತೆ ನಾವು ಫಸ್ಟ್ ಕಾಲ್ಗೆ ಏನ್ ಮಾಡ್ತಿದ್ವಿ ಅಂದ್ರೆ ತುಂಬಾ ವೆರಿಕೋಸ್ ಪ್ರಾಬ್ಲಮ್ ಇದಕ್ಕೆ ಒಂದು ಹಾಸ್ಪಿಟಲ್ಗೆ ಹೋದಾಗ ಏನ್ ಹೇಳಿದ್ರು ಅಂತಂದ್ರೆ ಸ್ಕ್ಯಾನ್ ಮಾಡ್ಸಿ ಅಂತ ಹೇಳಿದ್ರು. ಅದು ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದ್ರೆ ಅವ್ರು ಏನು ಇಲ್ಲ ನಾರ್ಮಲ್ ಇದೆ ಅಂತ. ಆದ್ರೂ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ. ಮತ್ತೆ ಕಾಲ್ ಕೆಳಗಡೆ ದಿಂಬ ಹಾಕಿ ಮಲಗಿ ಅಂತ ಹೇಳ್ತಿದ್ರು. ಸರಿ ಅಂತ ಅಂದ್ಬಿಟ್ಟು ಅದನ್ನ ಯೂಸ್ ಮಾತ್ರ ಮಾಡ್ತಿದ್ವಿ. ಕಾಲ್ ಕೆಳಗಡೆ ದಿಂಬ ಹಾಕಿ ಮಲಗ್ತಾ ಇದ್ವಿ. ಅಂದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ. ನಾವ್ ಆಕ್ಚುಲಿ ಬೋಟಿಕ್ ನಡೆಸ್ತೀವಿ. ನಮ್ಗೆ ಡೈಲಿ ಸ್ಟ್ಯಾಂಡಿಂಗ್ ಇದು ಅದರ ತುಂಬಾ ಪೇನ್ ಬರ್ತಿತ್ತು. ಅದಕ್ಕೋಸ್ಕರ ನಾವು ಆಮೇಲೆ ಅದನ್ನ ದಿಂಬ ಹಾಕ್ತಿದ್ದೆ. ನಾನು ಇದನ್ನ ಟೆಸ್ಟ್ ಮಾಡ್ಬೇಕು ಅಂತಾನೆ ಹೇಳ್ಬಿಟ್ಟು ಅವತ್ತು ದಿಂಬ ಸೈಡ್ ಇಟ್ಟಿದ್ದು ಆ ಬೆಡ್ ಹಾಕಿದ ದಿನದಿಂದ ಇವತ್ತು ತನಕ ನನಗೆ ಒಂದು ದಿನನೂ ಆತರ ಪ್ರಾಬ್ಲಮ್ಸ್ ಬಂದಿಲ್ಲ. ಮತ್ತೆ ನೀ ಪೇನ್ ಕಮ್ಮಿ ಆಗಿದೆ, ಬ್ಯಾಕ್ ಪೇನ್ ಕಮ್ಮಿ ಆಗಿದೆ, ತಲೆನೋವು ಕಮ್ಮಿ ಆಗಿದೆ. 2 ಮಂತ್ಸ್ ಇಂದ ನನ್ಗೆ ತಲೆನೋವೇ ಬಂದಿಲ್ಲ. ಆಕ್ಚುಲಿ ಅದು ಯಾವಾಗ್ಲಾದ್ರೂ ನನ್ಗೆ ಬರ್ತಿತ್ತು. ಎಲ್ಲಾದ್ರೂ ಹೋದಾಗ ಜರ್ನಿ ಮಾಡಿದಾಗ ನನ್ಗೆ ತುಂಬಾ ಪೇನ್ ಬರ್ತಾ ಇತ್ತು. ಬಟ್ 2 ಮಂತ್ಸ್ ಇಂದ ಅದು ತಲೆನೋವು ಬಂದಿಲ್ಲ. ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಎಲ್ಲಾನು ಅದು ಬ್ಯಾಕ್ ಪೇನು ತುಂಬಾ ಕಾಲ್ ನೋವನ್ನ ಜಾಸ್ತಿ ಆಗ್ತಿತ್ತು. ಬಟ್ ಈಗ ಅದನ್ನ ಯೂಸ್ ಮಾಡ್ದಾಗಿಂದ ತುಂಬಾ ಏನು ಅಂತಾನೆ ಗೊತ್ತಾಗಲ್ಲ. ನಾವು ನಾರ್ಮಲ್ ಆಗಿ ಯಾವ ತರ ಇರ್ತೀವೋ ಅದೇ ತರನೇ ನಾವ್ ಇರ್ತೀವಿ ಮೇಡಮ್. ಇದು ತುಂಬಾ ಎಲ್ಲಾರ್ಗು ಬೇಕಾಗಿರೋಂತ ಪ್ರಾಡಕ್ಟ್. ಈಗ ಜಯಂತಿ ಮ್ಯಾಮ್ ಹೇಳಿದ್ರು ಈ ಪ್ರಾಡಕ್ಟ್ ಇದ್ರೆ ಇದು ಮನೆಯಲ್ಲಿ ಒಂದು ಡಾಕ್ಟರ್ ಇದ್ದಂಗೆ. ಅದು ಅವ್ರು 100% ಸತ್ಯ. ಈ ಪ್ರಾಡಕ್ಟ್ ನಾವು ಮನೆಯಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ಎಲ್ಲಾರ್ಗು ಎಮರ್ಜೆನ್ಸಿ ಡಾಕ್ಟರ್ ಇದ್ದಂಗೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ ಇದೆಲ್ಲಾರು ತಗೋಬೇಕು. ಎಲ್ಲಾರ್ಗು ಇದು ಅವಶ್ಯಕತೆ, ತುಂಬಾ ಅವಶ್ಯಕತೆ ಇದೆ. ಇದು ನಾವು ಕೊಡ್ಸೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಅವರಿಂದ ನಮಗೂ ಬ್ಲೆಸ್ಸಿಂಗ್ ಅನ್ನೋದು ಸಿಗುತ್ತೆ. ಆಕ್ಚುಲಿ ಏನ್ ಗೊತ್ತಾ, ಇದನ್ನ ಯಾರಿಗಾದ್ರೂ ಕೊಡ್ಸಿದ್ರೆ ನಾವು ಎಷ್ಟೋ ಕಾಯಿಲೆಗಳಿಗೆ ಹಾಸ್ಪಿಟಲ್ ಔಷಧಿ ಇಲ್ಲ, ಔಷಧಿ ಇದ್ರೂ ಸಮೇತ ಅದನ್ನ ಯೂಸ್ ಮಾಡಿದ್ರು ಸಮೇತ ಅದ್ ನಮ್ಗೆ ಆಗ್ತಾ ಇಲ್ಲ, ವಾಸಿ ಕ್ಯೂರ್ ಆಗ್ತಾ ಇಲ್ಲ. ಅಂತದ್ ಎಷ್ಟೋ ಕಾಯಿಲೆ ಇದ್ರಿಂದ ಕ್ಯೂರ್ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಕಂಪಲ್ಸರಿ ಎಲ್ಲರೂ ತಗೊಳ್ಳೇಬೇಕು ಮೇಡಮ್.